ಇವಳು ತುಂಬಾ ದಿನ ಉಳಿಯಲ್ಲ. ಏನೋ ಹೇಳ್ದೆ? ಯಾರ್ಯ ಏನು ಈ ತರ ಮಾಡ್ತಿದ್ಯಾ? ಬುದ್ಧಿ ಇರೋರು ಯಾರಾದ್ರೂ ಈ ತರ ಮಾಡ್ತಾರೇನೋ? ನೀವು ಸುಮ್ನಿರಿ. ಆರ್ಯ ಕೋಪ ಮಾಡ್ಕೊಂಡಿರೋದ್ರಲ್ಲಿ ತಪ್ಪೇನಿದೆ? ಅವನು ಕರೆಕ್ಟ್ ಆಗೇ ಇದ್ದಾನೆ. ಆರ್ಯ, ನಿನ್ ಕೋಪ ನೋಡ್ತಿದ್ರೆ ನನ್ಗೆ ನನ್ ಮಗ ರಾಣನೇ ನೆನ್ಪಾಗ್ತಾನೆ. ಅವನು ಅಷ್ಟೇ, ಅವ್ರ ಮನೆಯವರು ನನ್ಗೂ ನನ್ ಗಂಡಂಗೂ ಅವಮಾನ ಮಾಡ್ದಾಗೆಲ್ಲ ಅವ್ರ ಕತ್ತೆ ಹಿಡ್ದು ಆಚೆ ತಳ್ಳಿದ್ದ. ಈಗ ನಿನ್ನಲ್ಲಿ ನಾನು ಅವನ್ನ ನೋಡ್ದಂಗಾಯ್ತು. ಎಷ್ಟೇ ಆಗ್ಲಿ ಒಂದೇ ರಕ್ತ ಅಲ್ವಾ, ಅದಕ್ಕೆ. ಅಣ್ಣ, ಆ ಜಾನಕಿಗೂ ರಾಧಿಕಂಗೂ ಅವ್ರ ಮನೆಯವ್ರು ಯಾರೂ ಈ ಕಡೆ ಬರಬಾರ್ದು ಅಂತ ಹೇಳು. ಹಾಗೊಂದ್ ವೇಳೆ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅಮ್ಮ ಇಂದಿರಾ, ಅಯ್ಯೋ ರೀ, ನಿಮ್ಗೇನೂ ಆಗ್ಲಿಲ್ಲ ಅಲ್ವಾ? ಇಲ್ಲ ಸುನೈನಾ, ದೇಹಕ್ಕೆ ಯಾವುದೇ ಗಾಯನೂ ಆಗಿಲ್ಲ. ಆದ್ರೆ ಇವ್ರ ನನ್ನ ತಂಗಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ನೋಡು, ಅದರಿಂದ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಮನುಷ್ಯರು ಈ ಥರನೂ ಇರ್ತಾರ ಅಂತ ತುಂಬಾ ಸಂಕಟ ಆಗ್ತಿದೆ. ಅದರಲ್ಲೂ ಆರ್ಯ ಮಾಡಿದ್ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಲಗ್ನ ಪತ್ರಿಕೆನ ಕಾಲಲ್ಲಿ ತುಳಿದು ಕೊನೆಗೆ ಅದನ್ನ ಹರಿದಾಕಕ್ ನೋಡ್ದ ನೋಡು, ಅದು ತುಂಬಾ ಮನ್ಸಿಗೆ ನೋವಾಗ್ತಿದೆ. ನನ್ನ ತಂಗಿ ಮದುವೆಗೆ ಅಪ್ಪನ ಕಡೆಯವ್ರು ಎಲ್ಲರೂ ಇರಬೇಕು, ಅವ್ರ ಆಶೀರ್ವಾದ ಎಲ್ಲ ನನ್ನ ತಂಗಿಗೆ ಬೇಕು ಅಂತ ಮೊದಲನೇ ಪತ್ರಿಕೆನೆ ಅತ್ತೆ ಕೊಡಕ್ ಬಂದೆ. ಅವ್ರ ಈ ಪತ್ರಿಕೆಯನ್ನು ತಗೊಂಡಿಲ್ಲ ಅಂದ್ರೂ ಪರವಾಗಿರ್ಲಿಲ್ಲ, ಅತ್ತೆಗೆ ನಮ್ಮ ಮೇಲಿನ ಕೋಪ ಕಡಿಮೆ ಆಗಿಲ್ಲ ಅಂತ ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೆ ಆರ್ಯ ರಾಧಿಕನ್ ಕುತ್ತಿಗೆಗೆ ತಾಳಿ ಬೀಳಲ್ಲ, ಬಿದ್ರು ಜಾಸ್ತಿ ದಿನ ಉಳಿಯಲ್ಲ ಅಂತ ಅಪಶಕನದ ಮಾತಾಡ್ತಾನೆ. ಹಾಗೆ ಮಾತಾಡಿದ್ರೆ ಯಾವ ಅಣ್ಣ ತಾನೇ ಸುಮ್ಮನಿರ್ತಾನೆ? ಏನಪ್ಪ ಇವನು, ತನ್ನ ತಂಗಿ ಬಗ್ಗೆ ಯಾರೇನೇ ಮಾತಾಡಿದ್ರು, ಅವಮಾನ ಮಾಡಿದ್ರು ಏನು ಮಾತಾಡಲ್ಲ ಅಂತ ಜನ ಏನ್ ಅನ್ಕೊಂಡ್ರು ಪರವಾಗಿಲ್ಲ. ಆದ್ರೆ ನನ್ನ ತಂಗಿ ಅವಳ ಮದುವೆಯಲ್ಲಿ ಅಪ್ಪನ ಕಡೆಯವ್ರು ಯಾರೂ ಇಲ್ಲ ಅಂತ ನೊಂದ್ಕೋಬಾರ್ದು. ಅಮ್ಮ, ನನ್ನ ಮಗಳಿಗೆ ಇವ್ರು ಯಾರ ಆಶೀರ್ವಾದನೂ ಸಿಗ್ಲಿಲ್ಲ ಅಂತ ಕೊರಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅತ್ತೆ ದೊಡ್ಡಪ್ಪ ಏನ್ ಮಾಡಿದ್ರು ನಾನು ಸಹಿಸ್ಕೊಂತೀನಿ. ಸರಿ, ರಾಧಿಕನ್ ಕಂಡ್ರೆ ಇವ್ರಿಗಾಗದೇ ಇರ್ಬೋದು, ಹಾಗಂತ ಅವಳ ಕುತ್ತಿಗೆಯಲ್ಲಿ ಜಾಸ್ತಿ ದಿನ ತಾಳಿ ಇರಲ್ಲ ಅಂತ ಅಪಶಕನದ ಮಾತಾಡಿದ್ಮೇಲೂ ಅತ್ತೆ ಅವನನ್ನ ಗದರೋದ್ ಬಿಟ್ಟು ನನಗ್ ಬೈದ್ರು ನೋಡು ಸುನೈನಾ. ಅವ್ರು ಹೇಳಿದ್ ಯಾವುದು ನಡಿಬಾರ್ದು, ಅವ್ರು ಅನ್ಕೊಂಡಿದ್ದು ಫಲಿಸ್ಬಾರ್ದು. ನನ್ನ ತಂಗಿ ಚಿರು ಜೊತೆ ಮದುವೆಯಾಗಿ 100 ವರ್ಷ ಸುಖವಾಗಿ ಬಾಳ್ಬೇಕು. ಇದೊಂದೇ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರೋದು. ರೀ, ಅವ್ರು ಹೇಳಿದ್ ಏನೂ ಆಗಲ್ಲ. ನಮ್ ರಾಧಿಕನ್ಗಿರೋ ಒಳ್ಳೆ ಮನ್ಸಿಗೆ ಅವಳು ಯಾವಾಗ್ಲೂ ಚೆನ್ನಾಗೇ ಇರ್ತಾಳೆ. ಇನ್ಮೇಲಾದ್ರೂ ನಾವು ಮನುಷ್ಯರು ಹೇಗಿರ್ತಾರೆ ಅಂತ ತಿಳ್ಕೋಬೇಕು. ರಾಧಿಕಾ ಸರಿಯಾಗೇ ಇದ್ದಾಳೆ ರೀ. ಬದ್ಲಾಗ್ಬೇಕಾಗಿರೋದು ನಾವ್ಗಳು. ದುಡ್ಡಿದೆ ಅನ್ನೋ ಅಹಮಿಂದ ನಮ್ಮ ಮೇಲೆ ದರ್ಪ ತೋರ್ಸೋರ್ಗೆ ನಾವ್ ಯಾವತ್ತೂ ಬೆಲೆ ಕೊಡಬಾರ್ದು ಅನ್ನೋದನ್ನ ರಾಧಿಕನ ನೋಡಿ ಕಲಿಬೇಕು. ಅದೆಲ್ಲ ಸರಿ ಸುನೈನಾ, ಆದ್ರೆ ಹಾಗೆಲ್ಲ ಆದ್ರೆ ನಮ್ ಜೊತೆ ಯಾರೂ ಇರಲ್ಲ. ಯಾಕೋ ಕಾಶಿ ದುಡುಕ್ಬಿಟ್ಟೆ?
ಏನೋ ಚಿಕ್ಕ ಹುಡುಗ ಬುದ್ಧಿ ಇಲ್ದೆ ಏನೋ ಮಾತಾಡದ ಅಂತ ಸುಮ್ಮನೆ ಇರೋದು ಬಿಟ್ಟು ಅವನ ಜೊತೆ ಯಾಕೆ ಜಗಳ ಆಡೋಕ್ ಹೋದೆ? ತುಂಬಾ ಒರಟಾಗಿ ಮಾತಾಡ್ಬಿಟ್ಟೆ ಕಣ. ಇಂದಿರಾ ಮದ್ವೆಗೆ ಬರ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇದ್ಲು. ಏನೋ ಕೋಪದಲ್ಲಿ ಮಾತಾಡಿದಾಳೆ ಅನ್ನೋದು ಬಿಟ್ರೆ ಅವಳಿಗೆ ಮದ್ವೆಗೆ ಬರಬಾರ್ದು ಅಂತ ಏನಿರ್ಲಿಲ್ಲ. ನೀನೇ ದುಡುಕ್ಬಿಟ್ಟೆ ಕಣ. ಇಲ್ಲ ದೊಡ್ಡಪ್ಪ, ಅವನ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ದ. ಸಾಲ್ದು ಅಂತ ಲಗ್ನ ಪತ್ರಿಕೆನ ಕಾಲಲ್ಲಿ ತುಳ್ದ. ಆಮೇಲೆ ರಾಧಿಕನ್ ಕುತ್ತಿಗೆಗೆ ತಾಳಿ ಬಿದ್ರು ಜಾಸ್ತಿ ದಿನ ಉಳಿಯಲ್ಲ ಅಂತ ಅಪಶಕನದ ಮಾತೆಲ್ಲ ಆಡ್ದ. ಈ ಮಾತು ಕೇಳಿದ ತಕ್ಷಣ ಸಹಿಸ್ಕೊಳಕ್ಕಾಗದೆ ಸಹನೆ ಕಳ್ಕೊಂಡೆ ದೊಡ್ಡಪ್ಪ. ಲೋ 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 ಆರ್ಯ ನಿನ್ ತರ ಅಥವಾ ರಾಧಿಕನ್ ತರ ಊಟಕ್ಕೆ ಗತಿ ಇಲ್ದೆ ಬೆಳೆದವನಲ್ಲ. ಹುಡ್ತಾನೆ ಚಿನ್ನ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಬೆಳೆದವನು. ಶ್ರೀಮಂತರ ಮನೆ ಮಗ, ಅವನಿಗೆ ಮಾನ ಮರ್ಯಾದೆ ಗೌರವ ಇದೆಲ್ಲ ನಮ್ಗಿಂತ ಜಾಸ್ತಿನೇ ಇರುತ್ತೆ. ಯಾರೇ ಆದ್ರೂ ನೋಡೇ ಬಿಡೋಣ ಅಂತ ಯುದ್ಧಕ್ಕೆ ನಿಂತು ಬಿಡ್ತಾನೆ. ಅಲ್ಲ, ನಮ್ ಜೇಬಲ್ ಬರೀ 500 ರೂಪಾಯಿ ಇದ್ರೇನೆ ನಮ್ ತಲೆ ನಿಲ್ಲಲ್ಲ. ಇವನು ಕೋಟ್ಯಾಧೀಶ್ವರ, ಅವನಿರೋದೇ ಹಾಗೆ. ಅದನ್ನೆಲ್ಲ ದೊಡ್ಡದು ಮಾಡಬಾರ್ದು. ದೊಡ್ಡಪ್ಪ, ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ನಡೆದಿದ್ಯಾವುದು ರಾಧಿಕನ್ ಗೊತ್ತಾಗದ್ ಬೇಡ. ಗೊತ್ತಾದ್ರೆ ಅವಳು ದೊಡ್ಡ ರಾಧ ಅಂತ ಮಾಡ್ತಾಳೆ. ಇನ್ ಸ್ವಲ್ಪ ದಿವಸದಲ್ಲೇ ಮದುವೆ ಬೇರೆ ಇದೆ. ದೊಡ್ಡಪ್ಪ, ನಾನು ನಿಮ್ ಕಾಲ್ ಬೇಕಿದ್ರು ಬೀಳ್ತೀನಿ. ಇದೇನೋ ಇದು? ದಯವಿಟ್ಟು ಹೇಳ್ಬೇಡಿ ದೊಡ್ಡಪ್ಪ. ನಾನ್ ಯಾಕೋ ಹೋಗಿ ಅವಳ ಹತ್ರ ಇದನ್ನೆಲ್ಲ ಹೇಳಿ? ನನ್ಗೇನು ಬುದ್ಧಿ ಇಲ್ವಾ? ಸರಿ ಸರಿ, ಇಲ್ಲೇ ನಿಂತ್ಕೊಂಡು ಮಾತಾಡೋದ್ ಬೇಡ, ನಡೀರಿ ಹೋಗೋಣ. ನೀ ಹೇಳುದು ಸರಿನೇ, ನಡೀರಿ. ರಾಧಿಕಾ, ಡೀನ್ ನಿನ್ನ ಕರೆಯೋದಕ್ಕೆ ಹೇಳಿದ್ದಾರೆ. ಏನಾಯ್ತು? ಏನು ಅಂತ ನನಗೆ ಗೊತ್ತಿಲ್ಲ. ಕರೆಯೋದಕ್ಕೆ ಹೇಳಿದ್ರು ಕರೆದಿದ್ದೀನಿ ಅಷ್ಟೇ. ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗು, ಇಲ್ಲ ಬಿಡು. ಸೌಮ್ಯ, ಏನಂತ ವಿಚಾರಿಸ್ಕೊಂಬರ್ತೀನಿ. ಮೇ ಐ ಕಮ್ ಇನ್ ಸರ್? ರಾಧಿಕಾ, ಬಾ. ಸರ್ ಕರೆದ್ರಂತೆ? ಹೌದು ರಾಧಿಕಾ, ನಿನ್ನ ಹತ್ರ ಕೆಲವು ವಿಷಯಗಳನ್ನ ಡೀಟೇಲ್ ಆಗಿ ಮಾತಾಡೋದಿತ್ತು. ಏನ್ ವಿಷಯ ಸರ್? ಯಾಕೆ ರಾಧಿಕಾ, ಏನ್ ಸಮಸ್ಯೆ ನಿಂದು? ನನಗೇನು ಸಮಸ್ಯೆ ಇಲ್ಲ ಸರ್. ನೀನ್ ಯಾವಾಗ ನೋಡಿದ್ರು ಕ್ಯಾಬಿನ್ ನಲ್ಲಿ ಅಳ್ತಾ ಕೂತಿರ್ತಿಯಂತೆ, ಹೌದಾ?